ಮಾನವ ಬುದ್ಧಿಯಿಂದ ಆರಂಭವಾದ ಕಥೆ ಕೃತಕ ಬುದ್ಧಿವಂತಿಕೆಯವರೆಗೆ ಸಾಗುತ್ತದೆ. ಭವಿಷ್ಯಕಾಲದ ಎಐ ಅಂದಾಜುಗಳು ಅಧ್ಯಯನ ಮತ್ತು ಕಲ್ಪನೆಯ ಮೇಲೆ ಆಧಾರಿತವಾಗಿವೆ. ಇವು ಖಚಿತ ಭವಿಷ್ಯವಲ್ಲ, ಕೇವಲ ಮಾಹಿತಿ ಮತ್ತು ಅರಿವಿಗಾಗಿ ಮಾತ್ರ. ತರ್ಕ ಮತ್ತು ಗಣಿತವೇ ಕೃತಕ ಬುದ್ಧಿಮತ್ತೆಯ ಮೊದಲ ಅಡಿಪಾಯವಾಯಿತು. ಇದು ಎಐ, ಮಷೀನ್ ಲರ್ನಿಂಗ್ ಮತ್ತು ಜೆನ್ ಎಐಯ ಕಥೆ. ಇದು ಮಾನವ ಚಿಂತನೆಯೇ ಎಐಯ ಮೂಲ. ಮೊದಲ ಎಲೆಕ್ಟ್ರಾನಿಕ್ ಗಣಕಗಳು ಹುಟ್ಟಿದವು. ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದ ಜನ್ಮವಾಯಿತು. ಇದು ಆಟೋಮೇಷನ್ಗೆ ಮೊದಲ ಹೆಜ್ಜೆ. ಆಲನ್ ಟ್ಯೂರಿಂಗ್ ಯಂತ್ರ ಬುದ್ಧಿಮತ್ತೆಯ ಅಡಿಪಾಯ ಹಾಕಿದವರು. ಯಂತ್ರ ಮಾನವಂತೆ ಮಾತನಾಡಿದ್ರೆ ಅದೇ ಟ್ಯೂರಿಂಗ್ ಟೆಸ್ಟ್. ವರ್ಲ್ಡ್ ವಾರ್ ಏರಾ ಕಂಪ್ಯೂಟರ್ ರೂಮ್ ತಂತ್ರಜ್ಞಾನವನ್ನ ವೇಗವಾಗಿ ಮುಂದಕ್ಕೆ ತಂದಿತು. ಎಐ ಶೀಘ್ರದಲ್ಲೇ ಮಾನವನಂತೆ ಯೋಚಿಸುತ್ತದೆ ಎಂದು ನಂಬಲಾಯಿತು. ಎಐ ನೀಡಿದ ಭರವಸೆಗಳು ಈಡೇರಲಿಲ್ಲ. ಈ ಕಠಿಣ ಕಾಲವನ್ನೇ ಎಐ ವಿಂಟರ್ ಎನ್ನುತ್ತಾರೆ. ಎಐ ಮೇಲಿನ ಹೂಡಿಕೆ ನಿಧಾನವಾಗಿ ಕಡಿಮೆಯಾಯಿತು. ಕೆಲವರು ಮಾತ್ರ ಎಐಯನ್ನು ಬಿಟ್ಟು ಹೋಗಲಿಲ್ಲ. ಅಲನ್ ಟ್ಯೂರಿಂಗ್ ಕೃತಕ ಬುದ್ಧಿಮತ್ತೆಯ ಅಡಿಪಾಯ ಹಾಕಿದ ವಿಜ್ಞಾನಿ. ಎಲೆನ್ ನ್ಯೂವೆಲ್ ಯಂತ್ರಗಳಲ್ಲಿ ಮಾನವ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನ ಅನುಕರಿಸಿದರು. ರಲ್ಲಿ ಫ್ರಾಂಕ್ ರೋಸೆನ್ಬ್ಲಾಟ್ ಪರ್ಸೆಪ್ಟ್ರಾನ್ ನ್ಯೂರಲ್ ನೆಟ್ವರ್ಕ್ ತಂತ್ರಜ್ಞಾನ ರೂಪಿಸಿದರು. 1950ರಲ್ಲಿ ಅಲನ್ ಟ್ಯೂರಿಂಗ್ ಪರೀಕ್ಷೆ ಮೂಲಕ ಯಂತ್ರಗಳು ಮಾನವರಂತೆ ಚಿಂತಿಸಬಹುದು ಎಂಬುದನ್ನು ಪರೀಕ್ಷಿಸಿದರು. ಅಲೆನ್ ನ್ಯೂವೆಲ್ ಯಂತ್ರಗಳಲ್ಲಿ ಮಾನವ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನ ಅನುಕರಿಸಿದರು. ಮಾರ್ವಿನ್ ಮಿನ್ಸ್ಕಿ ಮಾನವ ಬುದ್ಧಿಮತ್ತೆಯನ್ನ ಅನೇಕ ಪ್ರಕ್ರಿಯೆಗಳ ಸಂಯೋಜನೆ ಎಂದು ವಿವರಿಸಿದರು. ಜಾನ್ ಮೆಕಾರ್ಥಿ ಕೃತಕ ಬುದ್ಧಿಮತ್ತೆ ಎಂಬ ಪದವನ್ನ ಜಗತ್ತಿಗೆ ಪರಿಚಯಿಸಿದರು. ಐನ್ ಲೆಕನ್ ಯಂತ್ರಗಳಿಗೆ ದೃಶ್ಯವನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ನೀಡಿದರು. ಎಐ ಮಾನವ ಮೆದುಳಿನಿಂದ ಪ್ರೇರಿತವಾಯಿತು. ಇಂಟರ್ನೆಟ್ ಡೇಟಾದ ಮಹಾಪೂರವನ್ನು ತಂದಿತು. ಯಂತ್ರಗಳು ಡೇಟಾದಿಂದ ಕಲಿಯಲು ಆರಂಭಿಸಿದವು. ಇದೇ ಮೆಷಿನ್ ಲರ್ನಿಂಗ್ ಯುಗದ ಆರಂಭ. ಎಐ ಮತ್ತೆ ಶಕ್ತಿಯಾಗಿ ಮರಳಿತು. ಎಐ ನಮ್ಮ ದಿನನಿತ್ಯದ ಜೀವನದ ಭಾಗವಾಯಿತು. ಯಂತ್ರಗಳ ನಿರ್ಧಾರಗಳು ಹೆಚ್ಚು ನಿಖರವಾದವು. IBM ಡೀಪ್ ಬ್ಲೂ ಯಂತ್ರ ಚೆಸ್ ಚಾಂಪಿಯನ್ಗೆ ಜಯ ತಂದುಕೊಟ್ಟಿತು. 2000 to 2010 ಭಾಷಾ ಪ್ರಕ್ರಿಯೆ ಮತ್ತು ಸ್ವಾಯತ್ತ ವ್ಯವಸ್ಥೆಗಳ ಅಭಿವೃದ್ಧಿ. 2012 ಡೀಪ್ ಲರ್ನಿಂಗ್ ಯುಗ ಆರಂಭ, ಅಲೆಕ್ಸ್ನೆಟ್ ನ್ಯೂರಲ್ ನೆಟ್ವರ್ಕ್ ಸಾಧನೆ. 2014 ಜನರೇಟಿವ್ ಅಡ್ವರ್ಷಿಯಲ್ ನೆಟ್ವರ್ಕ್ಗಳು ಜನಮಾನಸಕ್ಕೆ ಪರಿಚಯಗೊಂಡವು. 2018
BRT ಮತ್ತು ನಂತರದ ಟ್ರಾನ್ಸ್ಫಾರ್ಮರ್ ಮಾದರಿಗಳು ಭಾಷಾ ಪ್ರಕ್ರಿಯೆಯನ್ನ ಸುಧಾರಿಸಿದವು. 2017 ಟ್ರಾನ್ಸ್ಫಾರ್ಮರ್ ತಂತ್ರಜ್ಞಾನ NLPಯಲ್ಲಿ ಕ್ರಾಂತಿ ತಂದಿತು. 2020 to 2022 GPT ಮಾದರಿಗಳು ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಬಳಸಿಕೊಂಡು ಭಾಷಾ ಮಾದರಿಗಳ ಯುಗವನ್ನ ಪ್ರಾರಂಭಿಸಿದವು. ಸೀಮಿತ AI, ಇಮೇಜ್ ರೆಕಗ್ನಿಷನ್, ವಾಯ್ಸ್ ಅಸಿಸ್ಟೆಂಟ್ಸ್, ಸ್ವಯಂಚಾಲಿತ ವ್ಯವಸ್ಥೆಗಳಿಗಾಗಿ ವಿಶೇಷ ಕಾರ್ಯಗಳ AI. 2020 to 2022 GPT ಮಾದರಿಗಳು ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಬಳಸಿಕೊಂಡು ಭಾಷಾ ಮಾದರಿಗಳ ಯುಗವನ್ನ ಪ್ರಾರಂಭಿಸಿದವು. ಭಾಷಾ ಪ್ರಕ್ರಿಯೆ ಉಪಶಾಖೆಗಳು: ಭಾಷಾಂತರ, ಚಾಟ್ಬಾಟ್, ಧ್ವನಿ ಸಹಾಯಕ, ಯಂತ್ರ. ಕೆಲವು ಆಟಗಳಲ್ಲಿ AI ಮಾನವನನ್ನೇ ಸೋಲಿಸಿತು. ನ್ಯೂರಲ್ ನೆಟ್ವರ್ಕ್ AIಯ ಶಕ್ತಿಯಾಗಿದೆ. AI ಈಗ ಹೊಸದನ್ನು ಸೃಷ್ಟಿಸಲು ಆರಂಭಿಸಿತು. AI ನೋಡಲು, ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಕಲಿತು. ನ್ಯೂರಲ್ ನೆಟ್ವರ್ಕ್ AIಯ ಶಕ್ತಿಯಾಗಿದೆ. ಬರಹ, ಚಿತ್ರ, ಸಂಗೀತ ಎಲ್ಲವೂ AI ಇಂದ. AI ಈಗ ನಮ್ಮ ಜೊತೆ ಮಾತನಾಡುತ್ತದೆ. AI ನಮ್ಮ ಜೊತೆ ಮಾತನಾಡುತ್ತದೆ. ಒಬ್ಬನೇ ದೊಡ್ಡ ತಂಡದಷ್ಟು ಕೆಲಸ ಮಾಡಬಹುದು. ಬರಹ, ಚಿತ್ರ, ಸಂಗೀತ ಎಲ್ಲವೂ AI ಇಂದ. ಶಿಕ್ಷಣ ಹೆಚ್ಚು ವೈಯಕ್ತಿಕವಾಗುತ್ತದೆ. ನಗರಗಳು ಸ್ವಯಂಚಾಲಿತವಾಗುತ್ತವೆ. AI ಶಕ್ತಿ, ಜವಾಬ್ದಾರಿಯೂ ಹೌದು. ರಿಂದ 2030 ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವೈಯಕ್ತಿಕ AI ಸಹಾಯಕ ಲಭ್ಯವಾಗಲಿದೆ. AI ಕೆಲಸಗಳನ್ನ ಕಸಿದುಕೊಳ್ಳುವುದಿಲ್ಲ, ರೂಪಾಂತರಿಸುತ್ತದೆ. ಪ್ರತಿಯೊಬ್ಬರಿಗೂ ಸ್ವಂತ AI ಸಹಾಯಕ ಇರಲಿದೆ. AI ಆರೋಗ್ಯ ಕ್ಷೇತ್ರವನ್ನ ಸಂಪೂರ್ಣ ಬದಲಿಸುತ್ತದೆ. AIಗೆ ನಿಯಮ ಮತ್ತು ನೈತಿಕತೆ ಅಗತ್ಯ. ಅತಿ ಬುದ್ಧಿವಂತ AI ಸಾಧ್ಯವೇ ಎಂಬ ಪ್ರಶ್ನೆ ಮೂಡುತ್ತದೆ. AI ಮಾನವತೆಯ ಶಕ್ತಿಯಾಗಬಹುದು. ನಗರಗಳು ಸಂಪೂರ್ಣ ಸ್ವಯಂಚಾಲಿತ. ಭವಿಷ್ಯ ನಮ್ಮ ನಿರ್ಧಾರ. ಆದರೆ ದಿನದಿಂದ ದಿನಕ್ಕೆ ನಾವು AI ಮೇಲೆ ಹೆಚ್ಚು ಅವಲಂಬಿತರಾಗುವ ಸಾಧ್ಯತೆ ಇದೆ. ಆದ್ರಿಂದ AI ಮೇಲಿನ ನಿಯಂತ್ರಣ ಯಾವಾಗಲೂ ಮಾನವನ ಕೈಯಲ್ಲೇ ಇರಬೇಕು. 2040 ವೇಳೆಗೆ AI ನಿಯಂತ್ರಿತ ಸ್ಮಾರ್ಟ್ ನಗರಗಳು ನಮ್ಮ ದಿನನಿತ್ಯದ ಜೀವನದ ಭಾಗವಾಗಿರುತ್ತವೆ. ಆದರೆ ನಿರಂತರ ಮೇಲ್ವಿಚಾರಣೆ ಗೌಪ್ಯತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟಿಸಬಹುದು. ಆದ್ದರಿಂದ AI ಬಳಕೆಗೆ ಸ್ಪಷ್ಟ ನಿಯಮಗಳು ಮತ್ತು ಸೀಮಿತಿಗಳು ಅಗತ್ಯವಾಗುತ್ತವೆ. 2050 ನಂತರ ಮಾನವನಿಗಿಂತಲೂ ಶಕ್ತಿಶಾಲಿಯಾದ ಅತಿ ಬುದ್ಧಿಮಂತ AI ಹುಟ್ಟುವ ಸಾಧ್ಯತೆ ಇದೆ. ಆ AI ಮಾನವನ ಶತ್ರುವಾಗದೆ ಅವನೊಂದಿಗೆ ಸಹಚರನಾಗಿ ನಡೆದುಕೊಳ್ಳಲು. AI ಒಂದು ಸಾಧನ ಮಾತ್ರ, ಆದರೆ ದಾರಿಯನ್ನು ತೋರಿಸುವವರು ನಾವು ಮಾನವರು. AI ಮತ್ತು ಜೆನ್ AI ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಪೈಥಾನ್ ಪ್ರೋಗ್ರಾಮಿಂಗ್ ಜೊತೆಗೆ ಮತ್ತೆ ಬರ್ತೀವಿ.